ಇರಿ ಬಾಬಾ ಒಂಚೂರು ತಾಳ್ಮೆಯಿಂದ ಇದೆ. ಈ ತರ ಕೆಲಸ ಮಾಡಕ್ಕಾಗದೇನೆ ಇರ್ತಾವ. ಇದು ಹೆಂಗಿತ್ತು ಗೊತ್ತಾ? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ನಾನು, ಚಿಂಟು ಮತ್ತೆ ನವೀನ್, ನಾವು 3 ಜನ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗ್ತಾ ಇದೀವಿ. ಜೀವಿತ್ ಅಲ್ಲೇ ಇದ್ದಾನೆ, ಸೊ ಅವನೆಲ್ಲ ವೇಟ್ ಮಾಡ್ತಾ ಇದ್ದಾನೆ. ಬ್ರೇಕ್ಫಾಸ್ಟಿಗೆಲ್ಲೇ ಹೋಗ್ತಾ ಇದೀವಿ. ಏನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಏನು ನೋಡೋಣ ಬನ್ನಿ. ಹಾಗೆಯೇ ರೆಗ್ಯುಲರ್ ಆಗಿ ಫ್ರೂಟ್ಸ್ ಮನೆ ಹತ್ರನೇ ತೊಗೊಬಂದುಬಿಡ್ತಾರೆ. ಸೊ ನವೀನ್ ಹೊರಡೋಣ ಅಂತ ಹೊರಡ್ತಾ ಇದ್ರಂತೆ. ಅಷ್ಟರಲ್ಲಿ ಈ ಥರ ಫ್ರೂಟ್ಸ್ಗಳು ಬಂದಿದೆ ನೋಡು, ಯಾವ್ದು ಬೇಕು ತೊಗೊಂಬಿಡು ಅಂತಂದರು. ಹಾಗೆ ನಾನು ತೆಗೆದಿಟ್ಬಿಟ್ಟು ಹೋಗೋಣ ಅಂತ. ಮ್ಯಾಂಗೋ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಅಂದರೆ ಕೆಲವು ಕಡೆ ಸಿಗುತ್ತೆ, ಇಲ್ವಾಲ ಸೈಡು ನಾವು ಕೆ ಆರ್ ನಗರ ಹೋಗಬೇಕಾದ್ರೆ ಅಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ರೆಗ್ಯುಲರ್ ಆಗಿ ಮನೆ ಹತ್ರ ತೊಗೊಂಡು ಬಂದಾಗ ಲಾಸ್ಟ್ ಟೈಮ್ ತಂದುಕೊಟ್ಟಿದ್ರು, ಬಟ್ ಅಷ್ಟೊಂದು ಚೆನ್ನಾಗೇ ಇರಲಿಲ್ಲ. ಹಾಗಾಗಿ ಇಲ್ಲ, ಈಗ ಅಷ್ಟೊಂದು ಚೆನ್ನಾಗಿರೋದು ಬರ್ತಿಲ್ಲ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿರಲಿಲ್ಲ. ಸೊ ಇವತ್ತು ಪಪ್ಪಾಯ ಮತ್ತು ಪಚ್ಚಬಾಳೆಹಣ್ಣು ಮತ್ತು ಸೀಬೆಕಾಯಿ ಇದನ್ನು ತೊಗೊಂಡ್ವಿ. ಲಾಸ್ಟ್ ಟೈಮ್ ತೊಗೊಂಡಿದ್ದು ದಾಳಿಂಬೆ ಕೂಡ ಹಾಗೆ ಇತ್ತು. ಸ್ವಲ್ಪ ಕೋಲ್ಡ್ ಎಲ್ಲ ಆಗಿದ್ದರಿಂದ ಮನೇಲಿ ಫ್ರೂಟ್ಸ್ ನಾನು ತಿಂತಾ ಇಲ್ಲ, ಅಥರ್ವನು ಕೂಡ ಈಗ ತಿಂತಾ ಇಲ್ಲ, ಸ್ಟಾಪ್ ಮಾಡಿದ್ದಾನೆ. ನಾವು ಆಕ್ಚುಲಿ ನಾನೊಂದು ಗಾಡಿ, ಚಿಂಟು ಒಂದು ಗಾಡಿ, ನೀನೊಂದು ಗಾಡಿ ಹೊರಟಿದ್ದು. ಅದು ನೀನು ಸ್ವಲ್ಪ ಲೇಟ್ ಆಗಿ ಹೊರಟಿದ್ದು. ಚಿಂಟು ನಾನು ಹೇಳಿಲ್ವಾ ನಾವು ಬರೋಷ್ಟರಲ್ಲಿ ನಿಮ್ ಚಿಕ್ಕಪ್ಪ ಬಂದಿರ್ತಾರೆ ಅಂತ? ಅದಕ್ಕೆ ನಾವು ಬೇಗ ಹೊರಡ್ತೀವಿ, ಬೇಗ ಹೊರಡ್ತೀವಿ. ಹಿಂಗ್ ಸುತ್ತಿ ಬಳಸಿ ಬಂದ್ರೆ ಲೇಟ್ ಆಗಿ ಬಂದ್ರಿ. ಈ ಕಡೆ ಎಲಿಪ್ಯಾಡ್ ಕಡೆ ಬಂದ್ರೆ ನಾನು ಆಲ್ರೆಡಿ ಮೈನ್ ರೋಡಲ್ಲಿ ಬಂದೆ. ಮೇನ್ ರೋಡಲ್ಲಿ ಬಂದ್ರೆ ಬೇಗ ಆಗುತ್ತಾ? ಮತ್ತೆ ಸ್ಪೀಡು ನೀನ್ ಫಾಸ್ಟ್ ಆಗಿ ಓಡಿಸ್ಕೊಂಡು ಬಂದಿರ್ತೀಯ. ನೀನ್ ಮಾತಿತ್ತ ನಾನು ಸ್ಪೀಡ್ ನಾನು ಮಾತ್ರ ಬರಲ್ಲ. ಏನೇನು ಸ್ಪೀಡ್. ಸೊ ಫ್ರೆಂಡ್ಸ್, ಇವ್ರ ಮನೆ ಕ್ಲೀನಿಂಗ್ ನಡೀತಾ ಇದೆ. ಫುಲ್ಲು ಸೋಫಾದೆಲ್ಲ ತೆಗೆದು ಕುಷನ್ಸ್ ಎಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನೇನು ಮನೆ ಕ್ಲೀನಿಂಗ್ ನಮ್ದು ನನ್ಗೇನು ಗೊತ್ತೇ ಆಗ್ತಾ ಇಲ್ಲ. ನಾನು ಕ್ಲೀನಿಂಗ್ಗೆ ಕರ್ಸ್ಬಿಡೋಣ ಅಂತಾನೆ ಅನ್ಕೋತಾ ಇದ್ದೀನಿ. ಹೋಗ್ಬೇಕು ಪ್ಲಾನ್ ಮಾಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇತ್ತಲ್ಲ, ಕಾಲ್ ಮಾಡಿ. ಲಾಸ್ಟ್ ಟೈಮ್ ವಿ ಯು ಕೇರ್ಸ್. ಸೊ ನಾನು ಅವ್ರನ್ನೇ ಕರೆದ್ಬಿಟ್ಟು ಜೀವಿತ್ ಐತಿನೋ ಅಡ್ಗೆ ಬಿರಿಯಾನಿಗೋಸ್ಕರ ವೆಯ್ಟಿಂಗ್. ನಾನು ಫಿಶ್ ಬಿಟ್ಬಿಟ್ಟು ಚಿಕನ್ ಬಂದಿದ್ದೀವಿ. ಹಾಗೆ ಫ್ರೆಂಡ್ಸ್, ಈಗ ನಾನು ಎಗ್ ಬಾಯ್ಲ್ನ ಮಾಡೋದಕ್ಕೆ ಅಗಾರೋ ಅವರ ಈ ಒಂದು ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಎಗ್ ಬಾಯ್ಲ್ ಮಾಡ್ತಾ ಇದ್ದೀನಿ. ಸೊ ಎವ್ರಿ ಡೇ ನಾವು ಎಗ್ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಇಂಪಾರ್ಟೆಂಟ್. ನಮಗೆ ಜಿಮ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ಪ್ರೋಟೀನ್ ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ. ಹಾಗೆ ಎವ್ರಿ ಡೇ ಎಗ್ ಬಾಯ್ಲ್ ಮಾಡಿ ನಾವು ತೊಗೊತೀವಿ. ಸೊ ಇದನ್ನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಾದ್ಮೇಲೆ ತುಂಬಾ ಯೂಸ್ ಆಯಿತು. ಹೊರಗಡೆ ಕ್ಯಾರಿ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ನಮ್ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಯಾವಾಗ್ಲೇ ನಾನು ಬರೀ ಹಿಂಗ್ ಅನ್ಕೊಂಡ್ ನನ್ ಕೈಲಿ ಆಗಲ್ಲ. ನಾವೇನ್ ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಈ ಸಲನೇ ಯಾಕೋ ಎನರ್ಜಿನೇ ಬರ್ತದೆ. ಒಂದ್ ನಿಮಿಷ ಇರಿ, ಕಳಿಸ್ಕೊಡ್ತೀನಿ ಅದನ್ನ, ಆಯ್ತಾ? ಏನ್ ನನ್ ಗಂಡ ಮನ್ಸ್ ಮಾಡಿದ್ರೆ ಏನ್ ದೊಡ್ಡ ವಿಷಯ ಅಲ್ಲ, ಆದ್ರೆ ಅವರು ಮನ್ಸ್ ಮಾಡ್ತಾ ಇಲ್ಲ. ಇಬ್ರು ಸೇರ್ಕೊಂಡು ಒಂದ್ ಸ್ವಲ್ಪ ಕ್ಲೀನಿಂಗ್ ಬಗ್ಗೆ ಆಗಲ್ಲ ಆಗಲ್ಲ ಮಗ್ಗಲ್ಲ ಈಗ ದೇಹ. ಡೀಪ್ ಕ್ಲೀನಿಂಗ್ ಮಾಡ್ಬೇಕು ಅಂತ ಅಂದ್ರೆ ಅವ್ರು ಮಾಡ್ತಾರೆ. ವ್ಯೂ ಕೇರ್ ಮಾಡ್ಸೋಣ, ನೀಟಾಗಿ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಡ್ತಾರೆ, ಎಲ್ಲ ಡೀಪ್ ಕ್ಲೀನ್ ಮಾಡ್ತಾರೆ. ಇನ್ನು ನವೀನ್ಗೆ ನಂದಗೋಕುಲ ಅಂತ ಅಂದರೆ ಎಷ್ಟೋ ಮಟ್ಟಿಗೆ ಅಡಿಕ್ಷನ್ ಅಂತ ಅಂದರೆ ಅವರು ಎವ್ರಿ ಡೇ ಅದು ನೋಡ್ತಾರೆ, ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಆ್ಯಂಡ್ ನಾನು ಏನಾದರೂ ಕೆಲಸ ಮಾಡ್ತಾಯಿದ್ರು ಕೂಡ ಅವ್ರು ನೋಡ್ತಾ ಇದ್ರೆ ನಾನು ಕೇಳಿಸ್ಕೊತಾ ಇರ್ತೀನಿ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಟಿ ವಿಯಲ್ಲಿ ಒಂದು ಅಡಿಕ್ಷನ್ ಸೀರಿಯಲಿಗೆ ಅಂತ ಅಂದರೆ ಅದು ನಂದಗೋಕುಲ. ಅದನ್ನು ಮಿಸ್ ಮಾಡೋದೇ ಇಲ್ಲ ನಮ್ಮನೆ. ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತೀವಿ. ಆದರೆ ತುಂಬ ಇಷ್ಟಪಡೋದು ಅಂತಂದರೆ ನವೀನ್ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಡೈಲಿ ಮಿಸ್ ಮಾಡದೆ ಅದನ್ನು ನೋಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಬಿಸಿ ಬಿಸಿ ಬಿರಿಯಾನಿ ನಾಟಿ ಸ್ಟೈಲಲ್ಲಿ ಮಾಡಿದ್ದಾಳೆ ನಮ್ಮ ಅಕ್ಕ. ಸೊ ಅದನ್ನು ಈಗ ಟೇಸ್ಟ್ ಮಾಡೋಕ್ಕೆ ಅಂತ ಎಲ್ಲ ವೆಯ್ಟಿಂಗಲ್ಲಿದ್ದೀವಿ. ಸಕ್ಕತ್ತಾಗಿರುತ್ತೆ. ನಮ್ಮ ಅಕ್ಕ ಅಡುಗೆ ಚೆನ್ನಾಗಿ ಮಾಡ್ತಾಳೆ. ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಅಡುಗೆ ಮಾಡ್ತಾರೆ. ನಾನು ಓಕೆ ಮಾಡಿದಾಗ ಸೂಪರಾಗಿ ಮಾಡ್ತೀನಿ, ಆದರೆ ಜಾಸ್ತಿ ಮಾಡೋದಿಲ್ಲ ಅಷ್ಟೇ. ಬಟ್ ಮಾಡಿದಾಗೆಲ್ಲ ಸಕ್ಕತ್ತಾಗೆ ಮಾಡಿರ್ತೀನಿ. ಏನು ಮಶ್ರೂಮ್ ಬಿರಿಯಾನಿ ಮಾಡಿದ್ನಲ್ಲ ಅವತ್ತು ಇದೇ ಥರ ನಾಟಿ ಸ್ಟೈಲಲ್ಲಿ, ಅದಂತೂ ಸಕ್ಕತ್ತಾಗಿತ್ತು. ಅದ್ರ ಬಗ್ಗೆನೇ ಹೇಳ್ತಾ ಇದ್ದೆ. ಇನ್ನು ಕಬಾಬ್ ಕೂಡ ಮಾಡಿದ್ದಾರೆ. ಜೀವಿತಕ್ಕೆ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನಿಗೆ ಅಂತ ಅಲ್ಲ, ನಮಗೂ ಅಷ್ಟೇ. ನಾನ್ ವೆಜ್ ಯಾವ ರೇಂಜಿಗೆ ಇಷ್ಟಪಡ್ತೀವಿ ಅಂತ ಅಂದರೆ ವಾರದಲ್ಲಿ ಒಂದು 3 ದಿನ ತಿನ್ನಲೇಬೇಕು. ಆ ಥರ ಕಂಪಲ್ಸರಿ ನಮ್ಮ
ತಿಂದಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ, ಅಷ್ಟು ಇಷ್ಟ ನಾನ್ ವೆಜ್ ಅಡುಗೆನ ಮಾಡೋದಕ್ಕೂ ಅಷ್ಟೇ ಈಸಿ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಈ ವೆಜ್ಜಲ್ಲಿ ಏನು ಮಾಡೋದು ಅಂತ ಅನಿಸ್ತಾ ಇರುತ್ತೆ, ಬಟ್ ನಾನ್ ವೆಜ್ ಯಾವುದೇ ಅಡುಗೆಗಳಾದರೂ ಇಷ್ಟಪಟ್ಟು ಕುಕ್ ಮಾಡ್ತೀವಿ. ಆ್ಯಂಡ್ ಎಲ್ಲ ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾನು ಇದಕ್ಕೆ ಅಲ್ಲೇ ಪಾರ್ಲರಿಗೆ ಬಂದೆ. ಸೊ ಬೇರೆಯವ್ರಿಗೆ ಅವರು ಐಬ್ರೋಸ್ ಏನೋ ಮಾಡ್ತಾಯಿದ್ರು, ಹಾಗಾಗಿ ನಾನು ವೆಯ್ಟಿಂಗಲ್ಲಿದ್ದೆ. ಸೊ ನಾನು ಐಬ್ರೋಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಅವ್ರು ಒಂದು 10 ನಿಮಿಷ ಬರ್ತೀನಿ ಅಂತ ಅಂದರು. ನಾನು ನೆಕ್ಸ್ಟು ಫೇಶಿಯಲ್ ಮಾಡಿಸೋದಿತ್ತು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಹೇರ್ ಕಟ್ ಮಾಡಿಸ್ಬಿಡ್ಲಾ ಏನೋ ಅಂತ ಅಂದ್ಬಿಟ್ಟು ನೋಡ್ಕೊತಾ ಇದ್ದೆ, ಬಟ್ ತುಂಬ ಶಾರ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು, ಹೇಳ್ಬೇಕಂದ್ರೆ ಆರ್ಯ ಹುಟ್ಟಾದ್ಮೇಲೆ ಸ್ವಲ್ಪ ತಿನ್ನಾಯಿತು ನನ್ನ ಹೇರು. ತುಂಬಾ ತಿಕ್ಕಾಗಿ ತುಂಬ ಚೆನ್ನಾಗಿತ್ತು ಮುಂಚೆ, ಬಟ್ ಈಗ ಸ್ವಲ್ಪ ತಿನ್ನಾಗೋಗಿದೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಈಗ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಅವ್ರು ಬಂದಿದ ತಕ್ಷಣ ನಾನು ಫೇಶಿಯಲ್ ಮುಗಿಸ್ಕೊಂಡು ಹೇರ್ ಕಟ್ ಮಾಡ್ಸೋದು ಬೇಡ ಅಂತ ಡಿಸೈಡ್ ಆದೆ. ಇನ್ನೂ ಶಾರ್ಟ್ ಮಾಡಿಸಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಮಾಡ್ಸೋದು ಬೇಡ ಈಗ ಸದ್ಯಕ್ಕೆ, ಇನ್ನು ಸ್ವಲ್ಪ ಹೇರ್ ಗ್ರೋತ್ ಆಗಲಿ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಬಂದಾದ್ಮೇಲೆ ನಾನು ನೆಕ್ಸ್ಟ್ ಅಕ್ಕನ ಮನೆಗೆ ಬಂದೆ. ಏನೇ ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲ ವೇಸ್ಟೇಜ್ ಪ್ರತಿ ವರ್ಷ ಸ್ಟೋರ್ ಆಗುತ್ತಲ್ವಾ, ಪ್ರತಿ ವರ್ಷ ಎಲ್ಲ ಫಿಲ್ಟರ್ ಮಾಡ್ತಾ ಇರೋ 6 ತಿಂಗಳಿಗೇನೆ ಸ್ಟೋರ್ ಆಗ್ತಾನೆ ಇರುತ್ತೆ. ಸ್ವಲ್ಪ ನೋಡಕ್ ಕಲಿತೆ ಇಲ್ಲ. ಇನ್ನೇನ್ ಮನೆ ಕ್ಲೀನ್ ಮಾಡ್ತಿದ್ಯಾ, ಹೆಂಗಿರ್ತೀಯ, ಟೆನ್ಷನ್ ಇವಳಿಗೆ. ಚೆನ್ನಾಗಿ ಕಾಣ್ತಾ ಇದೆಯಮ್ಮ. ನಮ್ಮ ಅಕ್ಕನ ಚಿಂತೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣ್ತಾಳೆ ತಾನೆ. ಹೀರೋಯಿನ್ ಡೇಟ್ ಕೊಡ್ಬೋದು. ಇನ್ನೇನು ಹೊಸ ಮನೆಗೆ ಹೋಗ್ತೀರಾ, ಹೊಸ ಮನೆಗೆ ಹೋದಾಗ್ಲೂನು ಇವಾಗ್ಲೇ ಫಿಲ್ಟರ್ ಮಾಡ್ಬಿಡ್ಬೇಕು. ಅದ್ ಯಾವ್ದು ಹೇಳೋ ಸೌಮ್ಯ, ಅದ್ ನನ್ ಮದ್ವೆ ಟೈಮಲ್ಲಿ ತಗೊಂಡಿರೋದು ನೋಡಿಲಿ. ಎಸಿ ಅದಿನ್ನೇನು ಅದು ಎಲ್ಲ ಕಲರ್ ಎಲ್ಲ ಹೋಗೈತೆ. ಅದ್ ನಂದೇ ಇರ್ಬೇಕು. ಚಿಂಟು ಹಾಕ್ಸ್ಕೊಂಡಿದ್ದಲ್ಲ ನಿಮ್ಮ ಶಿವ ಮದ್ವೆಲಿ, ಎತ್ತಿಡು. ಎಷ್ಟು ಮಾಡಿದ್ರು ಮುಗಿಯಲ್ಲ. ನಮ್ಮನೇಲಿ ಫಿಲ್ಟರ್ ಮಾಡ್ತೀನಿ ಅಂದ್ರೆ ಇನ್ನೂ ಒಂದಷ್ಟು ಆಗುತ್ತೆ. ನನ್ ಸೀರೆಗಳು ಇನ್ನೊಂದು ಕಬೋರ್ಡ್ ಮಾಡೇ ಇಲ್ಲ ಕಣೆ, ಒಂದಷ್ಟು ಮಾಡ್ಬೇಕು. ಯಾವಾಗ ಮಾಡ್ತೀನಿ ನಾನು, ಎಲ್ಲಿ ಫ್ರೀ ಬರೀ ಅಲ್ಲಿ ಹೋಗೋದೇ ಆಗುತ್ತೆ. ನಿಂಗೆ ಹೆಂಗೋ ಭಾವನೆ ಹೆಲ್ಪ್ ಮಾಡ್ಬಿಡ್ತಾರೆ ಎಷ್ಟೊಂದು ಕೆಲಸ. ನೆಕ್ಲೆಸ್ ಇಟ್ಟಿದ್ಯೋ ಅದ್ರೊಳಗೆ, ತೋರ್ಸು. ಡೈಮಂಡ್ ಎಲ್ಲಿ, ಯಾವ್ದು ಚೋಕರ್ ತಗೊಂಡಿದ್ದಲ್ಲ, ಚೆನ್ನಾಗಿದೆ. ಅದೇ ಹಂಗಿಟ್ಟಿದ್ಯಾ, ನೀಟಾಗಿ ನಿಮ್ ಮನೇಲೂ ಹಿಂಗೆ ಎಲ್ಲ ಎಷ್ಟು ಸಿಗುತ್ತೆ ಬೇಡದಿರೋಂಥ ವಸ್ತುಗಳನ್ನ ಇಟ್ಕೊಂಡು ಅದ್ರ ಜೊತೆನೆ ಒದ್ದಾಡ್ತಾ ಇರ್ತೀವಿ. ಇದು ಸಿಲ್ವರ್ ಆತರ ಇದೆಯಾ ನೋಡು. ಇರಿ ಬಾಬಾ, ಒಂಚೂರು ತಾಳ್ಮೆಯಿಂದ ಇದೆ. ಈ ತರ ಕೆಲಸ ಮಾಡಕ್ ನೀವು ತಗೋ, ಅದೇ ಒಂದು ವಾರ ಗಟ್ಟಲೆ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿ. ಎಷ್ಟು ಕಡೆ ಮಾಡ್ಕೊಂಡ್ಬಂದಿನಿ. ಚೆನ್ನಾಯ್ತಾ ಅದು ಪಿಂಕು? ಲಕ್ಷ್ಮೀ ದೇವಿ ಡೈಲಾಗ್ ಜೀವಿತು ಚಿಕ್ಕಪ್ಪ ಚಿಂಟು ಅವರೆಲ್ಲ ಬ್ಯಾಂಕ್ ಹೋಗೋರು ಆಕ್ರಿ ಅವೆಲ್ಲ ಬೆಳಕತ್ತಿ ಬ್ಯಾಂಕ್ ಹೋಗೋರು ಅಕೌಂಟ್ ಓಪನ್ ಮಾಡ್ಸಕ್ಕೆ. ಅಮ್ಮ ಆರ್ಯ ಮಲ್ಕಣ್ಣ ಇದಾಕತ್ತಿ ಅದ್ರೊಳಗೆ ಡ್ಯಾನ್ಸ್ಲರ್. ಯಾವ ಕಲರ್ ನೋಡಿ ಹಿಡ್ಕೊ, ಬೇಡಪಟ್ಟ ಹಾಕಿ ನೋಡ್ಬಿಟ್ರು ಆ ಕಲರ್ ನೋಡಿ ಇಟ್ಕೊಂಡಿದ್ಯಲ್ಲ, ಅದು ಗಟ್ಟಿಯಾಗಿ. ಯಾವ ಕಲರ್ ಏನದು ಯಾರು? ಹಾಗೆ ಈಗ ನಾನು ಮತ್ತು ನವೀನ್ ಹೊರಟಿರೋಂಥದ್ದು, ನಾನು ಡ್ರೆಸ್ ತೊಗೊಬೇಕಿತ್ತು. ಜೊತೆಗೆ ಅಥರ್ವ ಈಗ ಇಂಡಿಪೆಂಡೆನ್ಸ್ ಡೇ ಇದೆ ಅಲ್ವಾ, ಅವನು ಡ್ಯಾನ್ಸಿಗೆ ಸೇರ್ಕೊಂಡಿದ್ದಾನೆ, ಮತ್ತು ಒಂದು ಸ್ಕ್ರಿಪ್ಟ್ ಕೂಡ ಇದೆ. ಹಾಗಾಗಿ ಅವನಿಗೆ ಕಾಸ್ಟ್ಯೂಮ್ಸು ತೊಗೊಬರೋದಿತ್ತು. ಬಂದ್ವಿ, ತುಂಬ ದಿನ ಆಗಿತ್ತು ನಾನು ಶಾಪಿಂಗ್ ಅಂತ ಬಂದು. ಹಾಗೆ ಒಂದು ರೆಡಿ ಡ್ರೆಸ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಯಾವ ಶಾಪಿಗೆ ಹೋಗೋದು ಏನು ಅಂತ ಅಂದ್ಬಿಟ್ಟು, ಇದು ಬಾಲಾಜಿ
ಕೇಳಿರ್ತಾರೆ ಮೈಸೂರವರಿಗೆ, ಅದ್ರ ಪಕ್ಕ ಹರಿಓಮ್ ಅಂತ ಒಂದು ಶಾಪ್ ಇದೆ. ಸೊ ಅಲ್ಲಿ ಲಾಸ್ಟ್ ಟೈಮ್ ನಮ್ಮ ಅಕ್ಕ ತೊಗೊಂಡಿದ್ಲು, ನೋಡು ಅಲ್ಲಿ ನೋಡು ಅಂತ ಅಂದ್ಲು. ಸೊ ಅಲ್ಲಿಗೆ ಅಂತಲೇ ಬಂದೆ. ಯಾವ ರೇಟಲ್ಲಿ ಕೊಡ್ತೀವಿ? 1500 इधर गाड़ी में 2 कलर होते हैं, तो साइड में बता देना आगे जाके कहीं ना मुझे मिलता है। छोड़ के ಇನ್ನೊಂದು ಕಲರ್ एक कलर लेकर आ। ಸ್ವಲ್ಪ ಮೇಲೆ ಈ ತರ ಪರ್ಸನ್ ಅಲ್ಲೇ ಬೆಲೆ ಸಿಗತ್ತೆ. ಅದೇ ತೊಗೊಂತೀವಲ್ಲ ಲ್ಯಾವೆಂಡರ್. ಇದರಲ್ಲಿ ಡಿಸ್ಕೌಂಟ್ ಮಾಡಿ 20% ಡಿಸ್ಕೌಂಟ್ ಮಾಡಿ ರೇಟ್ ಆಗ ಡಿಸ್ಕೌಂಟ್ ನನ್ನ ಡ್ರೆಸ್ ಫೈನಲ್ ಮಾಡಿದೆ. ಅದಾದಮೇಲೆ ಶ್ರೀ ರಾಘವೇಂದ್ರ ಚಾಯ್ಸ್ ಅಂತ ಸಯಾಜಿರಾವ್ ರೋಡಲ್ಲಿ ಈ ಮಕ್ಕಳುಗಳಿಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಬೇಕಾಗಿರೋಂಥ ಕಾಸ್ಟ್ಯೂಮ್ಸ್, ಅಂದರೆ ಇದು ರೆಂಟಿಗಲ್ಲ, ಪರ್ಚೇಸ್ ಮಾಡಬೇಕು ಅಂದರೆ ನಾನು ಹುಡುಕ್ತಾ ಇದ್ದೆ, ಅಯ್ಯೋ ಈಗ ಎಲ್ಲಿ ತೊಗೊಳೋದು ಏನೋ ಅಂತ ಅಂದ್ಬಿಟ್ಟು. ಆಮೇಲೆ ಹೀಗೆ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಬೇಕಾದ್ರೆ ಗೊತ್ತಾಯಿತು. ಸೊ ಇವನಿಗೆ ಮಿಲ್ಟ್ರಿ ಡ್ರೆಸ್ ಬೇಕಿತ್ತು ಸ್ಕ್ರಿಪ್ಟಿಗೆ, ಹಾಗೆಯೇ ವೈಟಲ್ಲಿ ಜುಬ್ಬ ಪೈಜಾಮ ಬೇಕಿತ್ತು. ಎರಡು ಕೂಡ ಇಲ್ಲೇ ಸಿಕ್ತು. ಸೊ ಪ್ರೈಸು ಕೂಡ ನನಗೆ ಪರವಾಗಿಲ್ಲ ಅಂತಲೇ ಅನಿಸ್ತು, ರೀಸನಬಲ್ ಅಂತಲೇ ಅನಿಸ್ತು. ಸೊ ಅವನಿಗೆ ಕಾಸ್ಟ್ಯೂಮ್ಸ್ ಕೂಡ ತೊಗೊಂಡೆ. ನಮಗೆ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಆಲ್ರೆಡಿ 2:30 ಆ ಥರ ಆಗಿತ್ತು. ಹೊಟ್ಟೆ ಹಸುವಾಗ್ತಾಯಿತ್ತು, ಊಟ ಮಾಡೋದಕ್ಕೆ ಹೋಗಬೇಕಿತ್ತು. ಆ್ಯಂಡ್ ಬೇಗ ಅವ್ನ ಸೆಲೆಕ್ಷನ್ ಎಲ್ಲ ಮಾಡಿದ್ದಾಯಿತು. ನನಗೆ ಟೆನ್ಷನ್ ಆಗಿತ್ತು, ಅಯ್ಯೋ ಇನ್ನೇನು ಜಾಸ್ತಿ ಡೇಸ್ ಇಲ್ಲ, ಈಗ ಅವನಿಗೆ ಎಲ್ಲಿ ಹೋಗೋದಪ್ಪ ಏನು ಅಂತ ನೋಡ್ತಾ ಇದ್ದೆ. ಆ್ಯಂಡ್ ಫೈನಲಿ ಸಿಕ್ಕಿದ್ದು ನನಗೆ ಖುಷಿ ಆಯಿತು. ಅಂದರೆ ಸಿಗುತ್ತೆ, ರೆಂಟಿಗೆಲ್ಲ ಸಿಗುತ್ತೆ, ಸರ್ಚ್ ಮಾಡಬೇಕು. ನಂಗೆ ಫಸ್ಟ್ ಟೈಮ್ ಇವನು ಫ್ಯಾನ್ಸಿ ಡ್ರೆಸ್ಸು ಅಥವಾ ಈ ಥರದಕ್ಕೆಲ್ಲ ನಾನು ನೋಡ್ತಿರೋದು. ಹಾಗಾಗಿ ನನಗೆ ಶಾಪ್ ಸಿಕ್ಕಿದ ತಕ್ಷಣ ಖುಷಿ ಆಯಿತು. ಓಕೆ, ಯೂಸ್ ಆಗುತ್ತೆ ಬಿಡು, ಈಗ ಒಂದು ಸಲ ಹಾಕಿದ್ರೂ ಆರ್ಯ ಇನ್ನೊಂದು ಸಲ ಅವ್ನಿಗೇನಾದರೂ ಬೇಕಿದ್ರೂ ಆಗುತ್ತೆ ಅವಾಗ ಅಂತ ಅಂದ್ಬಿಟ್ಟು ಓಕೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದ್ರದ್ದು ಫುಲ್ ಒಂದು ಸೆಟ್ಟೇ ಬರುತ್ತೆ. ನವೀನ್ ಇದು ಗಾಡಿ ಪಾರ್ಕಿಂಗ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ರು. ಆಮೇಲೆ ಅವರು ಕೂಡ ಬಂದರು. ಆ್ಯಂಡ್ ಇದನ್ನು ತೊಗೊಂಡಾದ್ಮೇಲೆ ನೆಕ್ಸ್ಟು ಅವನಿಗೆ ಜುಬ್ಬ ಪೈಜಾಮ ಬೇಕು ಅಂತ ಅಂದ್ಬಿಟ್ಟು ವೈಟ್ ಆ್ಯಂಡ್ ವೈಟಲ್ಲಿ ಒಂದು ಗ್ರೀನ್ ಕಲರ್ ದುಪ್ಪಟ್ಟ ಕೂಡ ಆಲ್ರೆಡಿ ತೊಗೊಂಡಿದ್ದೆ. ಇದನ್ನು ಕೂಡ ಅವನಿಗೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದರಲ್ಲೇ ಇನ್ನೂ ಒಂದನ್ನು ತೋರಿಸಿದ್ರು. ಆ್ಯಂಡ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.